ಕಡಿಮೆಯಾಗುತ್ತದೆ. ಆದರೆ ಗಳಿಸಿದ ವಿದ್ಯೆ ಬಳಸಿದಷ್ಟು ಹೆಚ್ಚಾಗುತ್ತದೆ. ಹೃದಯ ಅತ್ಯಂತ ಫಲವತ್ತಾದ ಜಾಗ. ಅಲ್ಲಿ ನೀವು ಪ್ರೇಮ, ದ್ವೇಷ, ಮತ್ಸರ, ಸೌಹಾರ್ದ ಏನನ್ನೇ ಬಿತ್ತಿದರೂ ಸೊಂಪಾಗಿ ಬೆಳೆಯುತ್ತದೆ. ಅದರಲ್ಲಿ ಬಿಡುವ ಫಲವನ್ನು ನಾವು ತಿನ್ನಲೇಬೇಕಿರುವುದು ಕಡ್ಡಾಯ. ಆದ್ದರಿಂದ ಬಿತ್ತುವಾಗಲೇ ಫಲದ ಬಗ್ಗೆ ಎಚ್ಚರವಿರಲಿ ಎಂದು ಹೇಳುತ್ತಾ, ಶ್ರೀ ಬಸವಾದಿ ಪ್ರವತರನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ಈ ಸುಂದರ ಶುಭ ವೇಳೆಯಲ್ಲಿ ಸುಂದರವಾಗಿ ಅಲಂಕೃತಗೊಂಡಿರುವ ವೇದಿಕೆಯಲ್ಲಿ ಉಪಸ್ಥಿತರಿರುವ ಕಾರ್ಯಕ್ರಮದ ಸವಿಯನ್ನುಂಡು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನೀಯಲು ಬಂದ ವಿದ್ಯಾಭಿಮಾನಿಗಳೇ ಹಾಗೂ ಪೋಷಕರೇ, ನಿಮ್ಮೆಲ್ಲರಿಗೂ ಶುಭ ವಂದನೆಗಳು. ಗುಮ್ಮಟ ನಗರಿ ಜಿಲ್ಲೆಯ ಸಿಂದಗಿಯಲ್ಲಿ ತಲೆ ಎತ್ತಿ ನಿಂತಿರುವ ಎಲ್ಲರ ಪ್ರಶಂಸೆಗೆ ಹಾಗೂ ಅಭಿಮಾನಕ್ಕೆ ಪಾತ್ರವಾಗಿರುವ ಸಂಸ್ಥೆ ಅದುವೇ ನಿಮ್ಮೆಲ್ಲರ ನೆಚ್ಚಿನ ಇಲೈಟ್ ಶಿಕ್ಷಣ ಸಂಸ್ಥೆ. ಈ ಜ್ಞಾನ ದೇಗುಲಕ್ಕೆ ಇದೀಗ 10ರ ಹರೆಯ. ಇಲ್ಲಿನ ಪರಿಸರದಲ್ಲಿ ವಿದ್ಯಾರ್ಜನೆಗೈದ ವಿದ್ಯಾರ್ಥಿಗಳು ಉತ್ತುಂಗ ಶಿಖರಕ್ಕೆ ಏರಿದ್ದಾರೆ ಎಂದು ಹೇಳಲು ಹೆಮ್ಮೆ ಎನಿಸುತ್ತದೆ. ಈ ದಿನ ಶಾಲಾ ವಾರ್ಷಿಕೋತ್ಸವವನ್ನು ನಿಮ್ಮೆಲ್ಲರ ಜೊತೆ ಸೇರಿಕೊಂಡು ಆಚರಿಸಿ ಅದರ ಸುಮಧುರ ಕಂಪನ್ನು ಎಲ್ಲೆಡೆ ಪಸರಿಸಲು ನಾವೆಲ್ಲ ಸಿದ್ಧರಾಗಿದ್ದೇವೆ. ನಮ್ಮ ವಿದ್ಯಾಸಂಸ್ಥೆಯ ವಾರ್ಷಿಕ ವರದಿಯನ್ನು ತಮ್ಮ ಮುಂದಿಡಲು ತುಂಬ ಹರ್ಷ ಪಡುತ್ತೇನೆ. ನಮ್ಮ ವಿದ್ಯಾಸಂಸ್ಥೆಯು ದಿನಾಂಕ 20/7/2014 ಎಲೈಟ್ ಎಂಟ್ರನ್ಸ್ ಹೆಸರಿನೊಂದಿಗೆ ಕೇವಲ 5 ವಿದ್ಯಾರ್ಥಿಗಳಿಂದ ಪ್ರಾರಂಭಿಸಲಾಯಿತು. ಕೇವಲ 4 ವರ್ಷದ ಅವಧಿಯಲ್ಲಿ, ಅಂದರೆ 2018ರವರೆಗೆ ಸುಮಾರು 2000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆ ಮಾಡಲಾಯಿತು. ನಂತರ 2018-19ರಲ್ಲಿ ಎಲೈಟ್ ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯ ಪ್ರಾರಂಭಿಸಲಾಯಿತು. 2019ರಿಂದ ಸತತ 5 ಬಾರಿ ತಾಲೂಕು ಮಟ್ಟದಲ್ಲಿ ಪ್ರಥಮ, ಅಷ್ಟೇ ಅಲ್ಲದೆ ಜಿಲ್ಲಾ ಮಟ್ಟದಲ್ಲಿ ಹೆಸರುವಾಸಿಯಾಗಿದೆ. ತದನಂತರ 2023-24ನೇ ಸಾಲಿನಲ್ಲಿ ಅಂತಾರಾಷ್ಟ್ರೀಯ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಶಾಲೆಯನ್ನು ಕೇವಲ 44 ವಿದ್ಯಾರ್ಥಿಗಳಿಂದ ಪ್ರಾರಂಭಿಸಲಾಯಿತು. ನಮ್ಮ ಶಿಕ್ಷಕರ ಪರಿಶ್ರಮ ಮತ್ತು ಮಕ್ಕಳಲ್ಲಾದ ಪ್ರಗತಿಯನ್ನು ಗುರುತಿಸಿ ಪಾಲಕರು 2024-25ನೇ ಸಾಲಿನಲ್ಲಿ, ಅಂದರೆ ಪ್ರಸಕ್ತ ವರ್ಷದ ಅವಧಿಯಲ್ಲಿ ಸುಮಾರು 400ಕ್ಕೂ ಅಧಿಕ ವಿದ್ಯಾರ್ಥಿಗಳೊಂದಿಗೆ ತೀವ್ರ ಪ್ರಗತಿ ಕಾಣುತ್ತಿದೆ. 2024-25ನೇ ಸಾಲಿನಲ್ಲಿ ಎಲೈಟ್ ಅಂತಾರಾಷ್ಟ್ರೀಯ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯನ್ನು ಆರಂಭಿಸಲಾಯಿತು. ಪ್ರಸಕ್ತ ವರ್ಷದಲ್ಲಿ 156 ವಿದ್ಯಾರ್ಥಿಗಳು ಪ್ರೌಢ ಹಂತದ ಶಿಕ್ಷಣಕ್ಕೆ ಪ್ರವೇಶವನ್ನು ಪಡೆದಿದ್ದು, ಈ ವರ್ಷದ ಅವಧಿಯಲ್ಲಿ ಕೆಳಗಿನ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ವಿದ್ಯಾರ್ಥಿಗಳಲ್ಲಿ ಪ್ರಗತಿಯನ್ನು ಕಾಣುವಂತೆ ನಿಗಾ ವಹಿಸಲಾಗಿದೆ. ಅದೇ ರೀತಿಯಾಗಿ ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ಶಾಲೆಯಲ್ಲಿ 400ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ಅವರಿಗೆ ಬೋಧಿಸಲು ಸುಮಾರು 25ಕ್ಕೂ ಹೆಚ್ಚು ನುರಿತ ಹಾಗೂ ಕ್ರಿಯಾಶೀಲ ಶಿಕ್ಷಕ ಮತ್ತು ಶಿಕ್ಷಕಿಯರಿದ್ದಾರೆ. ಹಾಗೂ 20ಕ್ಕೂ ಹೆಚ್ಚು ಬೋಧಕೇತರ ಸಿಬ್ಬಂದಿಗಳು ಸೇವೆ ಸಲ್ಲಿಸುತ್ತಿದ್ದಾರೆ. LKG ಮತ್ತು UKG ಸೇರಿದಂತೆ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಆಂಗ್ಲ ಮಾಧ್ಯಮದಲ್ಲಿ ಬೋಧಿಸಲಾಗುತ್ತಿದೆ. ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿಗಾಗಿ ಪಠ್ಯ ಬೋಧನೆಯ ಜೊತೆಗೆ ಕಲೆ, ಸಾಹಿತ್ಯ, ಸಾಂಸ್ಕೃತಿಕ ಕ್ರೀಡಾ ಚಟುವಟಿಕೆಗಳಲ್ಲಿ ಸೂಕ್ತ ತರಬೇತಿ ನೀಡಿ ಎಲ್ಲ ರಾಷ್ಟ್ರೀಯ ಹಬ್ಬಗಳನ್ನು ಆಚರಿಸುವ ಮೂಲಕ ಅವುಗಳ ಮಹತ್ವವನ್ನು ತಿಳಿಸಲಾಗುತ್ತಿದೆ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಕಲಿಕೆಗೆ ಹೆಚ್ಚು ಪ್ರಾಮುಖ್ಯತೆ ನೀಡಲಾಗುತ್ತಿದೆ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳ ದೈನಂದಿನ ಹಾಜರಾತಿ ಮತ್ತು ಶೈಕ್ಷಣಿಕ ಚಟುವಟಿಕೆಗಳ ಬಗ್ಗೆ ತಿಳಿಸಲು ಸಂಸ್ಥೆಯು ಎಲೈಟ್ ಆ್ಯಪ್ ಅನ್ನು ಎಲ್ಲ ಪಾಲಕರ ಮೊಬೈಲ್ಗಳಲ್ಲಿ ಇನ್ಸ್ಟಾಲ್ ಮಾಡಿದೆ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳ ಕಲಿಕೆಗೆ ಹೆಚ್ಚು ಒತ್ತು, ಶಿಕ್ಷಣ ಬೋಧನಾ ಮಟ್ಟ ಹೆಚ್ಚಿಸಲು, ತರಬೇತಿ ಮತ್ತು ಅವರ ಜ್ಞಾನವನ್ನು ಆಗಾಗ ಆಧುನೀಕರಿಸಲು ಮಕ್ಕಳು, ಪೋಷಕರು ಮತ್ತು ಶಿಕ್ಷಕರ ನಡುವೆ ಪರಸ್ಪರ ಸಮನ್ವಯತೆ ಸಾಧಿಸುವುದು. ಅದೇ ರೀತಿಯಾಗಿ ಇದಲ್ಲದೆ
5ನೇ ತರಗತಿ ವಿದ್ಯಾರ್ಥಿಗಳಿಗೆ ನವೋದಯ, ಕಿತ್ತೂರು, ಸೈನಿಕ, MDRS ವಿಷಯಗಳ ತರಬೇತಿ ನೀಡಲಾಗುತ್ತಿದೆ. ತರಗತಿವಾರು ಕಿರು ಪರೀಕ್ಷೆ, ಪ್ರಮುಖವಾಗಿ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಸರಣಿ ಪರೀಕ್ಷೆಗಳನ್ನು ನಡೆಸಲಾಗ್ತಾ ಇದೆ. ಈ ವರ್ಷ LKG, UKG ಮಕ್ಕಳಿಗೆ 1 ದಿನ ಮತ್ತು 6ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ 3 ದಿನಗಳ ಶೈಕ್ಷಣಿಕ ಪ್ರವಾಸವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದಲ್ಲದೆ ಮಕ್ಕಳ ದಿನಾಚರಣೆ, ಶಿಕ್ಷಕ ದಿನಾಚರಣೆ, ಕನ್ನಡ ರಾಜ್ಯೋತ್ಸವ, ಪರಿಸರ ದಿನಾಚರಣೆ ಮತ್ತು ಮಕ್ಕಳಿಗೆ ಪಠ್ಯೇತರ ಚಟುವಟಿಕೆಗಳನ್ನು ನಮ್ಮ ಶಾಲೆಯಲ್ಲಿ ಸದಾ ನಡೆಸುತ್ತಿರುತ್ತೇವೆ. ಈ ವರ್ಷ ಆಗಸ್ಟ್ 15 ಸ್ವಾತಂತ್ರ್ಯ ದಿನದಂದು HD ಕುಲಕರ್ಣಿ ಗುರುಗಳಿಂದ ಧ್ವಜಾರೋಹಣ ಮಾಡಿಸಿ ಮಕ್ಕಳಿಗೆ ಅವರಿಂದ ಸ್ಫೂರ್ತಿಯ ಮಾತುಗಳನ್ನು ನಡೆಸಲಾಯಿತು. ಅದೇ ರೀತಿಯಾಗಿ ದಿನಾಂಕ 26/11/2024ರಂದು ರಾಷ್ಟ್ರೀಯ ಸಂವಿಧಾನವನ್ನು ಆಚರಿಸಲಾಯಿತು. ಈ ವರ್ಷ 2 ಬಾರಿ ಪೋಷಕರ ಸಭೆಯನ್ನು ಕರೆಯಲಾಗಿತ್ತು. ಸಭೆಯಲ್ಲಿ ಶಾಲೆಯ ಅಧ್ಯಕ್ಷರಾದ ಶ್ರೀ ಮೈಬೂಬ್ ವಸಂತಪುರ್ ಗುರುಗಳು ಮಕ್ಕಳ ಕಾಳಜಿ, ಶೈಕ್ಷಣಿಕ ಪ್ರಗತಿಯ ಬಗ್ಗೆ ಪೋಷಕರೊಂದಿಗೆ ಚರ್ಚಿಸಿದರು. ಇದಲ್ಲದೆ ಕೊನೆಯದಾಗಿ ಪ್ರೀತಿಯ ಪೋಷಕ ಬಂಧುಗಳೇ, ಈ ವಿದ್ಯಾಲಯವು ಸರ್ವ ಜನಾಭಿಮಾನಿಯಾಗಿದೆ, ಸರ್ವ ಧರ್ಮಾಭಿಮಾನಿಯಾಗಿದೆ. ಲೌಕಿಕ ಬದುಕನ್ನು ಸಾರ್ಥಕಗೊಳಿಸಲು ವಿದ್ಯೆ ನಮಗೆ ದಾರಿದೀಪವಾಗಿದೆ. ನಮ್ಮ ಭವಿಷ್ಯದ ಬಾಳಿಗೆ ಬೆಳಕು ತೋರುವ ವಿದ್ಯಾ ದೇಗುಲಕ್ಕೆ ತಲೆಬಾಗೋಣ. ಇದು ಬರೀ ಗೋಡೆ ಮಾಡುಗಳಿಂದ ಕೂಡಿದ ಬರೀ ಕಟ್ಟಡವಲ್ಲ, ನೂರಾರು ಮಕ್ಕಳ ಮನಸ್ಸುಗಳ ಕಲರವ ಇದಕ್ಕೆ ಜೀವ ತುಂಬಿದೆ. ತನ್ನ ಮಡಿಲಲ್ಲಿ ಆಡಿದ ಮಕ್ಕಳನ್ನ ಸತ್ಪ್ರಜೆಗಳನ್ನಾಗಿ ಮಾಡಿ ಸಮಾಜದಲ್ಲಿ ತಲೆ ಎತ್ತಿ ನಿಲ್ಲುವಂತೆ ಮಾಡಿದೆ. ಹಾಗಾಗಿ ಈ ಶಾಲೆಯ ಕೀರ್ತಿಯು ಎತ್ತರಕ್ಕೆ ಏರುವಂತೆ ಮಾಡುವ ಹೊಣೆ ನಿಮ್ಮೆಲ್ಲರ ಮೇಲಿದೆ. ಈ ವರದಿಯನ್ನು ತಮ್ಮ ಅಡಿಗಳಲ್ಲಿ ಇಡುತ್ತೇನೆ. ಧನ್ಯವಾದಗಳು. ವರದಿ ವಾಚನವನ್ನು